ನಿನ್ನೆ ಪತ್ನಿಯ ಹತ್ಯೆಗೈದು ಮಕ್ಕಳ ಮೇಲೆ ಗುಂಡು ಹಾರಿಸಿದ್ದ ಉದ್ಯಮಿ ಗಣೇಶ್ ಸುಮಾರು 55 ಕೋಟಿಯಷ್ಟು ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಬ್ಯಾಂಕ್ನಲ್ಲಿ 45 ಕೋಟಿ, ಸ್ನೇಹಿತರ ಬಳಿ 10 ಕೋಟಿ ರೂಪಾಯಿ ಸಾಲ ಮಾಡಿದ್ರು. ಇತ್ತೀಚೆಗೆ ಬ್ಯಾಂಕ್ನಿಂದ ಸಾಲ ಮರುಪಾವತಿಗೆ ನೋಟಿಸ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನೊಂದು ಕುಟುಂಬ ಸಮೇತವಾಗಿ ಆತ್ಮಹತ್ಯೆಗೆ ಯೋಚಿಸಿದ್ದ ಎನ್ನಲಾಗಿದೆ. ಇನ್ನು ಈ ಘಟನೆಯಲ್ಲಿ ಗಾಯಗೊಂಡಿದ್ದ ಗಣೇಶ್ ಮಗ ಸಿದ್ಧಾರ್ಥ್ಗೆ ಚಿಕಿತ್ಸೆ ಮುಂದುವರೆದಿದ್ದು, ಸಿದ್ಧಾರ್ಥ್ ದೇಹದಲ್ಲಿದ್ದ 2 ಗುಂಡನ್ನು ವೈದ್ಯರು ಹೊರಗಡೆ ತೆಗೆದಿದ್ದಾರೆ. ಸೇತುವೆ ಮೇಲಿಂದ ದೂಡಿ ಪತ್ನಿಯನ್ನ ಕೊಲೆ ಮಾಡೋದಕ್ಕೆ ಯತ್ನಿಸಿರೋ ಘಟನೆ ದಾವಣಗೆರೆ ಜಿಲ್ಲೆ ಹರಿಹರದ ನಂದಿಗುಡಿ ಬಳಿ ನಡೆದಿದೆ. ಉಕ್ಕಡಗಾತ್ರಿಗೆ ಕರೆದುಕೊಂಡು ಹೋಗೋದಾಗಿ 6 ತಿಂಗಳ ಗರ್ಭಿಣಿ ಪತ್ನಿಯನ್ನ ನಂಬಿಸಿದ ಪತಿ ರೂಪೇಶ್ ಗೌಡ ತುಂಗಭದ್ರಾ ನದಿಯ ಸೇತುವೆ ಮೇಲಿಂದ ಪತ್ನಿಯನ್ನ ತಳ್ಳಿದ್ದಾನೆ. ಅದೃಷ್ಟವಶಾತ್ ನದಿಗೆ ತಳ್ಳಿದ್ರೂ ಬದುಕಿದ ಪತ್ನಿ ಅರುಣಕುಮಾರಿ ರಾತ್ರಿ ಇಡೀ ನದಿ ಬಂಡೆ ಮೇಲೆ ಕುಳಿತು ಕಾಲ ಕಳೆದಿದ್ದಾರೆ. ಬೆಳಗ್ಗೆ ಫತೇಪುರ ಗ್ರಾಮಸ್ಥರು ಗರ್ಭಿಣಿಯ ಆರ್ತನಾದ ಕೇಳಿ ರಕ್ಷಣೆ ಮಾಡಿದ್ದಾರೆ. ಬಳಿಕ ಅಸ್ವಸ್ಥ ಮಹಿಳೆಯನ್ನ ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು, ಆರೋಪಿ ಪತಿ ರೂಪೇಶ್ ಗೌಡನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನೆರಡು ದಿನ ಮದುವೆ ಇದೆ ಅಂದಾಗ ಕರ್ಕೊಂಡು ಹೋದ. ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಮದುವೆ ಆದ್ವಿ. ಅಲ್ಲಿ ಸ್ಟೇಷನ್ನಲ್ಲಿ ಹೊನ್ನಾಳಿ ಸ್ಟೇಷನ್, ಅದು ಪೊಲೀಸ್ ಸ್ಟೇಷನಲ್ಲಿ ದಾಖಲೆ ಆಗಿದೆ. ಕನ್ಸೀವ್ ಆದಾಗ ಅವ್ನು ನನಗೆ ಬೇಡ, ಮಗು ಬೇಡ, ಅಬಾರ್ಷನ್ ಮಾಡಿಸು ಅಂತ ಹಠ ಮಾಡಿದೆ. ನಾನು ಮಾಡಿಸಲ್ಲ, ನನಗೆ ಬೇಕು ಅಂತೇಳಿ ನಾನು ಹೇಳಿದೆ. ಅದಾದಮೇಲೆ ಚೆನ್ನಾಗೇ ಇದ್ದ, ಬಂದು ಹೋಗಿ ಮಾಡ್ತಾಯಿದ್ದ. ಮೊನ್ನೆ ಗುರುವಾರ ಬಂದು ಅಬಾರ್ಷನ್ ಮಾಡಿಸು ಅಂತೇಳಿ ಫೋರ್ಸ್ ಮಾಡ್ದೆ. ನಾನು ಮಾಡಿಸಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲೇ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತೇಳಿ ಉಕ್ಕಡಗಾತ್ರಿ ದೇವಸ್ಥಾನ. ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬಾರದು ಅಂತ ಕೆಜಿ ಬೋಪಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಹೆಸರಿಡಬಾರದು ಅಂತ ಕೆಜಿ ಬೋಪಯ್ಯ ಅವರು ಹೇಳ್ತಾ ಇದ್ದಾರೆ. ಸರ್ಕಾರ ಟಿಪ್ಪು ಹೆಸರು ಇಡೋದಕ್ಕೆ ಮುಂದಾದ್ರೆ ಬೆಂಕಿ ಬೀಳುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಬೆಂಕಿ ಹೊತ್ಕೊಳ್ಳುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಪ್ಪು ದೇಶದ್ರೋಹಿ, ಮತಾಂಧ, ದೇವಸ್ಥಾನಗಳನ್ನ ನಾಶ ಮಾಡಿದ್ದಾನೆ. ಕೊಡಗು ಜಿಲ್ಲೆಯಲ್ಲಿ 310 ದೇವಸ್ಥಾನಗಳನ್ನ ನಾಶ ಮಾಡಿದ್ದಾನೆ. 80,000 ಹಿಂದೂಗಳನ್ನ ಮತಾಂತರ ಮಾಡಿದ್ದಾನೆ. ಯಡಿಯೂರಪ್ಪ ನಿವಾಸದಲ್ಲಿ ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡೋದಕ್ಕೆ ಈಗಾಗಲೇ ಜಮೀರ್ ಅಹಮದ್ ಚಿಂತನೆಯನ್ನ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಈ ಹೆಸರನ್ನ ಇಡೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಟಿಪ್ಪು ಮತಾಂಧ, ಸಾಕಷ್ಟು ದೇವಸ್ಥಾನಗಳನ್ನ ನಾಶ ಮಾಡಿದ್ದಾನೆ. ಒಂದು ವೇಳೆ ಹೆಸರಿಟ್ಟು ರಾಜ್ಯಕ್ಕೆ ಬೆಂಕಿ ಬೀಳುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಜ್ ಭವನಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬಾರದು ಅಂತ ಕೆಜಿ ಬೋಪಯ್ಯ ಅವರು ಹೇಳಿದ್ದಾರೆ. ಯಡಿಯೂರಪ್ಪ ಅವರ ಜೊತೆ ಸಾಕಷ್ಟು ಮಾತುಕತೆಯನ್ನ ನಡೆಸಿ ಅವರ ನಿವಾಸದಲ್ಲಿಯೇ ಈ ಹೇಳಿಕೆಯನ್ನ ಕೆಜಿ ಬೋಪಯ್ಯ ಅವರು ಕೊಟ್ಟಿದ್ದಾರೆ. ಕಡೂರಿನ ಮತದಾರರಿಗೆ ವೈಎಸ್ವಿ ದತ್ತ ಪತ್ರ ಬರೆದಿದ್ದಾರೆ. ನಾಳೆ ದತ್ತ ಅವರ 65ನೇ ವರ್ಷದ ಹುಟ್ಟುಹಬ್ಬಕ್ಕೂ ಮುಂಚೆ ಕಡೂರಿನ ಮತದಾರರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಪತ್ರದಲ್ಲಿ ಸೋಲಿನ ನೋವನ್ನ ಹೊರಹಾಕ್ತಾ ಇರುವ ದತ್ತ, ಸಾರ್ವಜನಿಕ ಬದುಕೇ ಅಂಥದ್ದು, ಅದರಲ್ಲೂ ಬದ್ಧತೆ ಮತ್ತು ಜನನಿಷ್ಠೆಯುಳ್ಳ ಜನಪ್ರತಿನಿಧಿಯೊಬ್ಬ ತನ್ನ ಕರ್ತವ್ಯ, ಜವಾಬ್ದಾರಿ, ಸ್ಪಂದನೆ, ಕ್ರಿಯಾಶೀಲತೆ, ಅಭಿರುಚಿಗಳು, ಚಟುವಟಿಕೆಗಳಿಂದ ದೂರವಾಗಿ ತನ್ನತನವನ್ನ ಕಳೆದುಕೊಂಡ್ಬಿಡ್ತಾನೆ. ಆದರೆ ನಾನೀಗ ನಿರಮ್ಮಳಾಗಿದ್ದೇನೆ ಅಂತ ಹೇಳೋದಕ್ಕೆ ಕಾರಣ, ನಾನು ಕಳೆದುಕೊಂಡಿರುವ ನನ್ನತನವನ್ನ ಮತ್ತೆ ಕುದುರಿಸಿಕೊಳ್ಳಲು ನೀವು ನನ್ನನ್ನ ಒತ್ತಡ ಮುಕ್ತನನ್ನಾಗಿ ಮಾಡಿ ಉಪಕರಿಸಿದ್ದೀರಿ. ಇದಕ್ಕಾಗಿ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ಅಂತ ಪತ್ರದಲ್ಲಿ ತಿಳಿಸಿದ್ದಾರೆ. ಜೊತೆಗೆ ವಿಚಾರವಾದಿ ರವಿಕೃಷ್ಣ ರೆಡ್ಡಿ ಅವರು ಕನ್ನಡಕ್ಕೆ ಅನುವಾದಿಸಿರುವ ಪುಸ್ತಕ ಓದ್ತಾ ಇರುವುದಾಗಿ ಹೇಳಿದ ದತ್ತ 10 ಆದರ್ಶಗಳನ್ನ ಜನರೊಂದಿಗೆ ಹಂಚಿಕೊಂಡಿದ್ದಾರೆ. ಜಮೀನು ಉಳಿಸಿಕೊಳ್ಳೋದಕ್ಕೆ ತಾಯಿಯನ್ನೇ ಬಲಿ ಕೊಡೋದಕ್ಕೆ ಮಗನೇ ಮುಂದಾದ ಘಟನೆ ಮಹಾರಾಷ್ಟ್ರದ ವಶೀಂ ಜಿಲ್ಲೆಯ ಮಾಲೆಗಾಂವ್ ಹಳ್ಳಿಯಲ್ಲಿ ನಡೆದಿದೆ.
ರಾವತ್ ಹಾಗೂ ದಲ್ವಿ ಕುಟುಂಬದ ನಡುವೆ ಜಮೀನು ವಿವಾದ ಶುರುವಾಗಿತ್ತು. ರಾವತ್ ಕುಟುಂಬಕ್ಕೆ ಜಮೀನು ನೀಡಿ ಅಂತ ಕೋರ್ಟ್ ಆದೇಶ ಬಂತು. ಆಗ ರಾವತ್ ಕುಟುಂಬ ಉಳುಮೆಗೆ ಬಂದಾಗ ದಲ್ವಿ ಕುಟುಂಬದಿಂದ ವಿರೋಧ ವ್ಯಕ್ತವಾಯಿತು. ಈ ಸಮಯದಲ್ಲಿ ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಬೇಡಿ, ನಿಲ್ಲಿಸಿ ಅಂತ ಮಗನೇ ತನ್ನ ವಯಸ್ಸಾದ ತಾಯಿಯನ್ನ ಟ್ರ್ಯಾಕ್ಟರ್ ಚಕ್ರದಡಿಗೆ ನೂಕಿದ್ದಾನೆ. ಅದೃಷ್ಟವಶಾತ್ ತಾಯಿಗೆ ಯಾವುದೇ ಅಪಾಯ ಆಗಿಲ್ಲ. ಸತ್ತ ನೆಚ್ಚಿನ ನಾಯಿಗೆ ಮನುಷ್ಯರಂತೆಯೇ ದಾವಣಗೆರೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಮೃತ ನಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪೆಂಡಾಲ್ ಹಾಕಿ ಭಜನೆ ಮಾಡಿ ಪೂಜೆ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಮೃತ ನಾಯಿಯ ಅಂತಿಮ ದರ್ಶನಕ್ಕೂ ದಾವಣಗೆರೆಯ ಗಾಂಧಿನಗರದ ಯುವಕರು ವ್ಯವಸ್ಥೆ ಮಾಡಿದ್ರು. ಶ್ವಾನ ಕಳೆದುಕೊಂಡ ಯುವಕರ ಗುಂಪು ಕಣ್ಣೀರಿಟ್ಟಿದೆ.